ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 35ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮನೆಗೆ ಬಂದವಳೆ ವರ್ಷ ಬಟ್ಟೆ ಬದಲಾಯಿಸಿಕೊಳ್ಳಲು ತನ್ನ ರೂಮ್ ಸೇರಿದಳು. ಮನೆಯವರೆಲ್ಲರೂ ಏನೋ ಮಾತಾಡುತ್ತಾ ಹಾಲ್ನಲ್ಲಿ ಕುಳಿತಿದ್ದರು. ಶರ್ವರಿ ಮೊದಲನೇ ಸಲ ಮನೆಗೆ ಬಂದಿದ್ದ ಕಾರಣ ಮನೆಯ ಎಲ್ಲ ರೂಮ್ಗಳನ್ನು ಮೂಲೆ ಮೂಲೆಗಳನ್ನು ನೋಡುತ್ತಿದ್ದಳು. ಅವಳು ಒಬ್ಬಳೇ ಇರುವುದನ್ನು ಕಂಡ ವರುಣ್ ಅವಳ ಬಳಿ ಬಂದನು. ಹಾಯ್ ಶರ್ವರಿ, ಇಲ್ಲೇನು ಮಾಡ್ತಾ ಇದ್ದೀಯಾ ಎಂದನು. ಏನಿಲ್ಲ ವರುಣ್, ನಾನು ಫಸ್ಟ್ ಟೈಮ್ ಅಲ್ಲ ಈ ಮನೆಗೆ ಬಂದಿದ್ದು, ಅದಕ್ಕೆ ಸುಮ್ಮನೆ ಹೀಗೆ ಮನೆಯನ್ನು ನೋಡ್ತಿದ್ದೆ. ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ಮಾವ. ಯಾವ ಪ್ಯಾಲೇಸ್ಗೂ ಕಮ್ಮಿ ಇಲ್ಲ ಎಂದಳು ಶರ್ವರಿ. ಓಹ್ ಹಾಗಾ, ಥ್ಯಾಂಕ್ಸ್ ಎಂದು ಮುಗುಳು ನಕ್ಕನು ವರುಣ್. ವರುಣ್, ನಾನು ಆಗ್ಲಿಂದ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಂತಿದ್ದೆ. ಅದೇನಂದ್ರೆ, ನಿಂದು ಮತ್ತೆ ವರ್ಷನದ್ದು ಲವ್ ಮ್ಯಾರೇಜಾ ಕೇಳಿದನು. ಅವಳ ಮಾತು ಕೇಳಿ ಒಂದು ನಿಮಿಷ ಮೌನವಾದ ವರುಣ್ ಇಲ್ಲ ಶರ್ವರಿ, ನಮ್ದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಎಂದನು. ಅವನ ಮಾತು ಕೇಳಿದ ಶರ್ವರಿ ಆಶ್ಚರ್ಯದಿಂದ ಕಣ್ಣನ್ನು ಪಿಡಿ ಬಿಡುತ್ತಾ, ಏನು ಅರೇಂಜ್ ಮ್ಯಾರೇಜಾ? ಏನು ವರುಣ್, ಈ ಕಾಲದಲ್ಲಿ ಎಲ್ಲರೂ ಕೂಡ ಲವ್ ಮ್ಯಾರೇಜ್ ಅಂತ ಆದ್ರೆ ನೀನೇನು ಅರೇಂಜ್ ಮ್ಯಾರೇಜ್ ಆಗಿದೆಯಾ? ಅದು ಕೂಡ ಓದು ವಯಸ್ಸಿನಲ್ಲಿ. ನನಗೆ ನಂಬೋದಕ್ಕೇನೆ ಆಗ್ತಿಲ್ಲ. ಐ ಕಾಂಟ್ ಬಿಲೀವ್ ದಿಸ್. ಅದರಲ್ಲೂ ಕೂಡ ನಿನ್ನಂತಹ ಹ್ಯಾಂಡ್ಸಮ್ ಹುಡುಗ. ಹ್ಞೂ ಅಂದರೆ ಕ್ಯೂನಲ್ಲಿ ಬಂದು ನಿಂತ್ಕೊತ್ಕೊಳ್ದೆ ಹುಡುಗಿರು, ಅಂಥದ್ರಲ್ಲಿ ನೀನು ಅರೇಂಜ್ ಮ್ಯಾರೇಜ್ ಆಗಿದೆಯಾ? ಆದರೆ ನಿಮ್ಮಿಬ್ಬರ ಜೋಡಿ ನೋಡಿದರೆ ಹಾಗನ್ಸೋದೇ ಇಲ್ಲ. ಯಾಕಂದರೆ ನಿಮ್ಮಿಬ್ಬರ ಪೇರ್ ಅಷ್ಟೊಂದು ಚೆನ್ನಾಗಿದೆ. ನಾನು ಅಂದ್ಕೊಂಡೆ ನೀನು ವರ್ಷ ಲವ್ ಮಾಡಿ ಮದುವೆ ಆಗಿದ್ದಂತ. ಅದಕ್ಕೆ ಮಾವ ಓದೋ ಟೈಮ್ನಲ್ಲಿ ನಿಮ್ಗಿಬ್ರಿಗೂ ಮದುವೆ ಮಾಡಿಸ್ಬಿಟ್ರು ಅಂತ ಅಂದ್ಕೊಂಡಿದ್ದೆ. ನನಗೆ ನಿಮ್ಮ ಮ್ಯಾರೇಜ್ ಸ್ಟೋರಿನ ಸ್ವಲ್ಪ ಹೇಳ್ತೀಯಾ? ಇಂಟ್ರೆಸ್ಟಿಂಗ್ ಆಗಿರಬಹುದು ಎಂದಳು. ಅದೊಂದು ದೊಡ್ಡ ಕತೆ ಶರ್ವರಿ. ಏನು ಗೊತ್ತಾ, ನಾನು ಅವಳು ಒಂದೇ ಕಾಲೇಜ್. ಆದರೆ ನನಗೆ ಅವಳನ್ನು ಮುಂಚಿನಿಂದ ಕಂಡ್ರೇ ಆಗ್ತಿರ್ಲಿಲ್ಲ. ಅಷ್ಟೊಂದು ಕೋಪ. ಇನ್ಫ್ಯಾಕ್ಟ್ ನಾವು ಕಾಲೇಜಲ್ಲಿ ಒಂದಿನೂ ಚೆನ್ನಾಗಿ ಮಾತಾಡಿದೇ ಇಲ್ಲ ಎಂದನು ವರುಣ್. ಹೌದಾ, ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಮದುವೆ ಹೇಗೂ ಆಯಿತು ಎಂದು ದುಂಬಾಲು ಬಿದ್ದಳು ಶರ್ವರಿ. ಏನು ಗೊತ್ತಾ, ನನ್ನ ಡ್ಯಾಡಿ ಮತ್ತು ಅವಳ ಡ್ಯಾಡಿ ಇಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತೆ. ಹಾಗೆ ಒಂದಿನ ಇಬ್ಬರು ಮೀಟ್ ಆದರು. ಆಮೇಲೆ ನಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ರು ಎಂದು ಹೇಳಿ ಸುಮ್ಮಗಾದನು ವರುಣ್. ಓ ಹೇಗ ವಿಷಯ? ಏನೇ ಹೇಳು ವರುಣ್, ನಿಮ್ಮ ಮದುವೆ ಸ್ಟೋರಿ ತುಂಬ ಚೆನ್ನಾಗಿದೆ. ಆದರೆ ಒಂದು ವಿಷಯ ನಾನು ಹೇಳಲೇಬೇಕು. ನಿನ್ನ ಹೆಂಡತಿ ವರ್ಷ ತುಂಬ ಮುದ್ದಾಗಿದ್ದಾಳೆ. ಶಿ ಈಸ್ ರಿಯಲಿ ಸೋ ಬ್ಯೂಟಿಫುಲ್ ಎಂದು ಮನಸಾರೆ ಹೇಳಿದಳು ಶರ್ವರಿ. ನನಗೆ ಒಂದಂತೂ ಬೇಜಾರಿದೆ, ನಿನ್ನಂಥ ಮುದ್ದಾದ ಹುಡುಗ ನನಗೆ ಸಿಗ್ಲಿಲ್ವಲ್ಲ ಅಂತ. ನೀನು ಮದುವೆ ಆಗ್ತಿರೋ ವಿಷಯ ಮುಂಚೆನೆ ಗೊತ್ತಿರ್ತಿದ್ರೆ ನಾನೇ ಮದುವೆ ಆಗ್ತಿದ್ದೆ ನಿನ್ನನ್ನು. ಬಟ್ ಮೈ ಬ್ಯಾಡ್ ಲಕ್ ಎಂದು ಹೇಳಿ ನಕ್ಕಳು. ಅದೇ ಸಮಯಕ್ಕೆ ವರ್ಷ ತನ್ನ ರೂಮಿನಿಂದ ಕೆಳಗಡೆ ಬರುತ್ತಿರುವುದನ್ನು ಕಂಡ ವರುಣ್ ಅವಳನ್ನು ಉಳಿಸಬೇಕೆಂದೇ ಅವಳ ಹೆಗಲ ಮೇಲೆ ಕೈ ಹಾಕಿ, ಅದಕ್ಕೇನಂತೆ ಶರ್ವರಿ, ಈಗಲೂ ಏನು ಕಾಲ ಮಿಂಚಿಲ್ಲ. ನೀನು ಒಪ್ಪಿದ್ರೆ ನಾವು ಮತ್ತೊಮ್ಮೆ ಮದುವೆ ಆಗೋಣ. ಹೇಗಿದ್ರೂ ನೀನು ನನ್ನ ಸೋದರತ್ತೆ ಮಗಳು, ನೋಡೋದಕ್ಕೂ ಆ ವರ್ಷನಿಗಿಂತ ಚೆನ್ನಾಗಿದ್ದೀಯ. ನಾನು ಕೂಡ ರೆಡಿ ಇದ್ದೀನಿ ಎಂದನು. ಅದನ್ನು ಕೇಳಿ ವರ್ಷಳಿಗೆ ಪಿತ್ತ ನೆತ್ತಿಗೇರಿತ್ತು. ಅವನು ಅವಳ ಹೆಗಲ ಮೇಲೆ ಕೈ ಹಾಕಿದ್ದನ್ನು ಕಂಡು ಹೊಟ್ಟೆಗೆ ಬೆಂಕಿ ಬಿದ್ದ ಹಾಗಾಗಿತ್ತು. ಈ ಶರ್ವರಿನ ಕಂಡ್ರೆ ಸಾಕು, ಒಳ್ಳೆ ಉದ್ಭವ ಗಣಪತಿ ತರ ಸೊಂಡಿಲಿ ಎತ್ಕೊಂಡು ಹೋಗ್ತಾನೆ ಈ ವರುಣ್. ಡೌರಾಜ. ಬಟ್ಟೆ ಅಂಗಡಿಯಲ್ಲಿ ಇವನು ನನಗೆ ಸೀರೆ ತೆಗೆದು ಕೊಟ್ಟಿದ್ದನ್ನು ನೋಡಿ ಇವನು ಮೇಲೆ ಒಳ್ಳೆ ಒಪಿನಿಯನ್ ಬಂದಿತ್ತು. ಈಗ ನೋಡಿದ್ರೆ ಈ ಅಮೆರಿಕ ಜೊತೆ, ಅದು ಕೂಡ ಹೆಗಲ ಮೇಲೆ ಕೈ ಹಾಕೊಂಡು ಹಲ್ಗಿಂಜ್ದ ನಿಂತ್ಕೊಂಡಿದ್ದಾನೆ. ಹಿಂಗಾಗ್ಬೇಡ ನನಗೆ. ನನ್ನ ಹೊಟ್ಟೆ ಉರಿಸ್ಬೇಕಂತ ಈ ರೀತಿ ಆಡ್ತಾನೆ ಇವನು. ಅವಳನ್ನೇ ಕಂಡ್ರೆ ಸಾಕು, ಒಳ್ಳೆ ಗಂಡವಿಲ್ ತರ ಗಡಿ ಬಿಚ್ಕೊಂಡು ಕುಣ್ಕೊಂಡು ಹೋಗ್ತಾನೆ ಡಬ್ಬ ನನ್ನ ಮಗ ಎಂದು ಮನಸ್ಸಿನಲ್ಲಿ ಅವನಿಗೆ ಬೈದು ಮುಖ ತಿರುಗಿಸಿ ಹಾಲ್ ಕಡೆ ಬಂದಳು. ಬಾಮ ವರ್ಷ, ಕೂತ್ಕೋ ಎಂದರು ಸುನೇತ್ರ. ಪರವಾಗಿಲ್ಲ ಅತ್ತೆ, ಕೆಲಸ ಏನಿಲ್ಲ, ಇನ್ನು ರಾತ್ರಿಗೊಂದು ಅಡುಗೆ ಆಗ್ಬೇಕಷ್ಟೆ. ಅದನ್ನು ನಾನು ಮಾಡ್ತೀನಿ ಬಿಡಿ. ಆದರೆ ಬೆಳಿಗ್ಗೆ ಶಾಪಿಂಗ್ಗೆ ಹೋಗೋ ಅವಸರದಲ್ಲಿ ಮನೆನ ಸರಿಯಾಗಿ ಗುಡಿಸಿರ್ಲಿಲ್ಲ, ಸ್ವಲ್ಪ ಗುಡಿಸಿ ಬಿಡ್ತೀನಿ ಎಂದು ಹೇಳಿ ಪೊಡಕೆ ತರಲು ಹೋದಳು ವರ್ಷ. ಮನೆಯವರೆಲ್ಲ ಸೇರಿ ಮದುವೆಗೆಂದು ಒಡವೆಗಳನ್ನು ನೋಡುತ್ತಿದ್ದರು. ವರುಣ್ ಮತ್ತೆ ಶರ್ವರಿ ಕೂಡ ಬಂದು ಅಲ್ಲಿಯೇ ಕುಳಿತರು. ಅಷ್ಟರಲ್ಲಿ ವರ್ಷ ಪೊಡಕೆ ಹಿಡಿದುಕೊಂಡು ಬಂದಳು. ಅವಳನ್ನು ನೋಡಿ ಮತ್ತೆ ಕೆಣಕುವ ಮನಸ್ಸಾದ ವರುಣ್ ಬೇಕಂತಲೇ ಟೇಬಲ್ ಮೇಲೆ ಇಟ್ಟಿದ್ದ ಒಡವೆಗಳ ಪೈಕಿ ಒಂದನ್ನು ತೆಗೆದುಕೊಂಡು ಶರ್ವರಿಯ ಕುತ್ತಿಗೆಗೆ ಹಾಕಿ, ಶರ್ವರಿ, ನಿಂಗೆ ಡಿಸೈನ್ ನೆಕ್ಲೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಣೆ, ನೀನು ಇದನ್ನೇ ತೆಗೋ, ಬೇಕಾದ್ರೆ ನೀನೊಮ್ಮೆ ನೋಡಂತೆ ಎಂದು ಹೇಳಿ ವರ್ಷಳನ್ನು ನೋಡಿ ನಕ್ಕನು. ಶರ್ವರಿ ಎಷ್ಟೇ ಬೇಡ ಎಂದರೂ ಇವನು ಅವಳ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಒಂದರ ಮೇಲೊಂದರಂತೆ ಅವಳ ಕುತ್ತಿಗೆಗೆ ಒಡವೆಗಳನ್ನು ಹಾಕುತ್ತಿದ್ದನು. ಆಹಾಹಾ, ಮನ್ಮಥ. ಅವಳು ಬೇಡ ಅಂದ್ರು ಇವನು ಹಾಕ್ತಿರೋದು ನೋಡು, ಹೆಂಗೆ ಅಂಟ್ಕೊಂಡು ಕೂತಿದ್ದಾನೆ ಕಪಿ ಮುಂಡೆದು.
ಇದನ್ನೆಲ್ಲ ನನ್ನ ಹೊಟ್ಟೆ ಉಳಿಸ್ಬೇಕಂತಾನೆ ಮಾಡ್ತಾ ಇರೋದಂತ ಗೊತ್ತು ಕಣೋ ನಿನ್ನ ಎಂದು ಹೇಳಿಕೊಂಡವಳೆ ಪೊಡಕಿ ಹಿಡಿದುಕೊಂಡು ಅವನ ಕಾಲಬುಡದಲ್ಲಿಯೇ ಗುಡಿಸಲು ಶುರು ಮಾಡಿದಳು. ವರುಣ್, ನಾನಿಲ್ಲಿ ಗುಡಿಸ್ತಿರೋದು ಕಣ್ಣಿಗೆ ಕಾಣಿಸ್ತಿಲ್ವಾ ನಿಂಗೆ? ಕಾಲ್ ತೆಗಿ, ನನ್ ಗುಡಿಸ್ಬೇಕು ಎಂದ ವರ್ಷ ಬೇಕಂತಲೇ ಗುಡಿಸುವ ನೆಪ ಮಾಡಿಕೊಂಡು ಅವನ ಕಾಲಿಗೆ ಪೊಡಕೆಯಲ್ಲಿ ಬಡಿದಳು. ಅವಳು ಈ ಹಠಾತ್ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಿದ ವರುಣ್, ಏಯ್ ಯಾಕೆ ನಂಗೆ ಹೊಡೆದೆ? ಅದು ಕೂಡ ಪೊಡಕೆಯಲ್ಲಿ. ಪೊಡಕೆಯಲ್ಲಿ ಏಟು ತಿನ್ನುವಂತ ಕೆಲಸ ನಾನೇನ್ ಮಾಡ್ದೆ? ಇಷ್ಟಕ್ಕೂ ಕಾಲನ್ನು ನೆಲದ ಮೇಲೆ ಇಡದೆ ಇನ್ನೆಲ್ಲಿ ನಿನ್ ತಲೆ ಮೇಲೆ ಇಡ್ಲಾ ಎಂದನು. ಹಾ, ನನ್ ತಲೆ ಮೇಲೆ ಯಾಕಿಡ್ತೀಯ? ಅಲ್ಲೇ ನಿನ್ ಪಕ್ಕನೆ ಕೂತಿದಳಲ್ಲ ನಿನ್ನ ಅತ್ತೆ ಮಗಳು ಅಮೇರಿಕಾ, ಅವಳ ತಲೆ ಮೇಲೆ ಇಡು ಎಂದು ಮನಸ್ಸಿನಲ್ಲಿಯೇ ಹೇಳಿ ಕಾಲನ್ನು ತೆಗೆದು ಸೋಫಾ ಮೇಲೆ ಇಡು ಅಂದೆ. ನಂಗಿಲ್ಲಿ ಗುಡಿಸೋಕಿದೆ, ಇನ್ನೂ ಅದೆಷ್ಟು ಕೆಲಸ ಬಾಕಿದೆ. ನಿಂತರ ಹರಟೆ ಹೊಡ್ಕೊಂಡು ಕೂರೋಕೆ ನನ್ನ ಹತ್ರ ಟೈಮ್ ಇಲ್ಲ ಎಂದು ಮುಖ ತಿರುಗಿಸಿದಳು ವರ್ಷ. ಅವಳ ಮಾತಿನ ಹಿಂದೆ ಇದ್ದ ಕೋಪವನ್ನು, ಅಸಹನೆಯನ್ನು, ಹೊಟ್ಟೆ ಉರಿಯನ್ನು ಅರ್ಥ ಮಾಡಿಕೊಳ್ಳದಷ್ಟು ದಡ್ಡನಲ್ಲ ವರುಣ್. ಅವನಿಗೆ ಅವಳ ಅವಸ್ಥೆಯನ್ನು ನೋಡಿ ಒಳಗೊಳಗೇ ನಗು ಬಂದಿತ್ತು. ನಗುವನ್ನು ಕಂಟ್ರೋಲ್ ಮಾಡಿಕೊಂಡವನೇ ಸರಿ ಸರಿ ಎಂದು ಹೇಳಿ ಕಾಲನ್ನು ಎತ್ತಿ ಸೋಫಾ ಮೇಲಿಟ್ಟನು. ಮನೆಯೆಲ್ಲ ಗುಡಿಸಿ ಸ್ವಚ್ಛಗೊಳಿಸಿದ ನಂತರ ರಾತ್ರಿ ಅಡುಗೆ ಕೂಡ ಮಾಡಿಟ್ಟು ಎಲ್ಲರನ್ನು ಊಟಕ್ಕೆ ಕಳೆದಳು. ಮನೆಯವರೆಲ್ಲ ಡೈನಿಂಗ್ ಟೇಬಲ್ನ ಸುತ್ತ ಕುಳಿತರು. ಓ ಮೈ ಅನ್ನಮ್ಮ, ಪರವಾಗಿಲ್ವೇ? ನಮ್ ವರುಣ್ ಹೆಂಡತಿ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಎಂದರು ಕಲ್ಪನಾ. ಮಮ್ಮಿ, ಸಖತ್ತಾಗಿದೆ ಊಟ, ತುಂಬಾ ಟೇಸ್ಟಿಯಾಗಿದೆ ಎಂದು ಹೇಳಿ ನಾಲಿಗೆ ಚಪ್ಪಡಿಸಿದಳು ಶರ್ವರಿ. ಹೌದು ಮತ್ತೆ, ಎಷ್ಟೇ ಆದ್ರವಳು ನನ್ ಸೊಸೆ ಅಲ್ವಾ ಎಂದು ತನ್ನ ಸೊಸೆಯ ಬಗ್ಗೆ ಹೊಗಳಿದರು ಸುನೇತ್ರ. ಮನೆಯವರೆಲ್ಲರ ಮುಖದಲ್ಲೂ ಮಂದಹಾಸ. ಊಟ ಮಾಡಿ ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ಹೋದರು. ವರ್ಷ ಕೂಡ ಮಲಗಲು ರೂಮಿಗೆ ಬಂದು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ವರುಣ್ ಕೂಡ ಕೋಣೆಗೆ ಬಂದು ತನ್ನ ಬೆಡ್ಶೀಟ್ ಅನ್ನು ತೆಗೆದುಕೊಂಡು ಮಲಗಲು ಮುಂದಾದನು. ವರುಣ್, ನಿಂಗೇನು ಅನ್ಸೋದೇ ಇಲ್ವಾ? ಆ ಶರ್ವರಿ ಜೊತೆ ಆ ರೀತಿಯಾಗಿ ಅಂಟ್ಕೊಂಡು ಮಾತಾಡ್ತಿರ್ತೀಯಲ್ಲ, ಅಟ್ಲೀಸ್ಟ್ ನೋಡಿದವ್ರು ಏನಾದ್ರು ಅಂದ್ಕೊಳ್ತಾರೆ ಅನ್ನೋ ಪರಿಜ್ಞಾನ ಇಲ್ವೇನೋ ಎಂದು ತನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟಿದ್ದ ಮಾತುಗಳನ್ನ ಅವನ ಮುಂದೆ ಹೊರಹಾಕಿದಳು ವರ್ಷ. ಒಮ್ಮೆ ಅವಳ ಕಡೆ ಮುಖ ಮಾಡಿ ಒಂದು ನಿಮಿಷ ಅವಳನ್ನೇ ತೀಕ್ಷ್ಣ ದೃಷ್ಟಿಯಿಂದ ನೋಡಿದವನು, ಯಾಕೆ ಈಗ ಏನಾಯ್ತಂತ ಈ ಪ್ರಶ್ನೆನ ಕೇಳ್ತಾ ಇದೀಯಾ? ನೋಡಿದವರು ಏನಂದ್ಕೊಳ್ತಾರೆ? ಅತ್ತೆ ಮಗಳ ಜೊತೆ ಮಾತಾಡ್ತಿದ್ದಾನಂತ ಅನ್ಕೋತಾರೆ ಅಷ್ಟೇ. ಇಷ್ಟಕ್ಕೂ ನಾನು ಅವಳ ಜೊತೆ ಮಾತಾಡಿದ್ರೆ ನಿಂಗೆ ಯಾಕೆ ಹೊಟ್ಟೆ ಉರಿ? ನಾನು ನೋಡ್ತಾನಿದ್ದೀನಿ, ಅವಳು ಬಂದ್ಮೇಲೆ ನೀನ್ ಫುಲ್ ಚೇಂಜ್ ಆಗಿದ್ಯಾ. ಮುಖ ಕೊಟ್ಟು ಮಾತಾಡೋದು ಇಲ್ಲ, ವರ್ಷನೇ ಚೇಂಜ್ ಆಗಿದೆ ಎಂದನು ವರುಣ್. ನೋಡು ವರುಣ್, ನೀನು ಅವಳ ಜೊತೆ ಕ್ಲೋಸ್ ಆಗಿ ಮಾತಾಡ್ತೀಯಂತ ನಂಗೇನು ಹೊಟ್ಟೆ ಉರಿ ಇಲ್ಲ. ಅವಳು ನಿನ್ ಸೋದರತ್ತೆ ಮಗಳು ನಿಜ, ಒಪ್ಕೋತೀನಿ. ಆದ್ರೆ ಮನೆಯವರ ದೃಷ್ಟಿಲಿ ನಿಂಗೀಗ ಮದ್ವೆ ಆಗಿದೆ, ಹೆಂಡತಿ ಅಂತ ಒಬ್ಳಿದ್ದಾಳೆ ಅನ್ನೋದನ್ನ ಮರಿಬೇಡ. ಹೀಗಿರ್ಬೇಕಾದ್ರೆ ನೀನ್ ಅವಳ ಜೊತೆ ಅಷ್ಟೊಂದು ಕ್ಲೋಸಪ್ ಅಲ್ಲಿ ಮಾತಾಡೋದು ಸರಿಯಲ್ಲ. ಅತ್ತೆ ಮಾವ ಏನಂತ ಅಂದ್ಕೊಳ್ಳಲ್ಲ ಹೇಳು? ಸಾರಿ, ಇದು ಪರ್ಸನಲ್ ವಿಷಯ, ಇದ್ರಲ್ಲಿ ನಾನು ತಲೆ ಹಾಕ್ಬಾರ್ದು. ಆದ್ರೆ ಸದ್ಯಕ್ಕೆ ನಾನು ಈ ಮನೆ ಸದಸ್ಯೆ ಆಗಿರೋದ್ರಿಂದ ಇದನ್ನು ನಿಂಗೆ ಹೇಳ್ಬೇಕಂತ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ನಂಗೊತ್ತು ನಾನು ನಿನ್ನ ಹೆಂಡತಿ ಅಲ್ಲ, ಅತಿಥಿಯಾಗಿ ನಿನ್ನ ಜೀವನಕ್ಕೆ ಬಂದೆ, ಹಾಗೆ ಹೋಗ್ತೀನಿ. ಆದ್ರೆ ಹೋಗೋಕ್ಕಿಂತ ಮುಂಚೆ ಈ ಮಾತನ್ನ ನಿಂಗೆ ಹೇಳ್ಬೇಕು ಅನ್ನಿಸ್ತು. ಒಂದು ವಿಷಯ ವರುಣ್, ಯಾವತ್ತಿಗೂ ಒಬ್ರನ್ನ ಹೊಟ್ಟೆ ಉಳಿಸ್ಬೇಕಂತ ಈ ಲೆವೆಲ್ಗೆ ಇಳಿಬಾರ್ದು. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಅನ್ನೋದಿದೆ, ಅದನ್ನು ಕ್ರಾಸ್ ಮಾಡಬಾರ್ದು. ತಮಾಷೆ ತಮಾಷೆಯಾಗಿ ಇರಬೇಕು ಹೊರತು ಮುಜುಗರ ಆಗೋ ಥರ ಇರಬಾರ್ದು ಎಂದವಳ ಕಣ್ಣಲ್ಲಿ ಅದಾಗಲೇ ನೀರು ತುಂಬಿ ಕಮ್ಮನಿ ಜಾರಿತ್ತು. ಮುಖಪೂರ್ತಿ ಬೆಡ್ಶೀಟ್ ಹೊದ್ದು ಆ ಕಡೆ ಮುಖ ಮಾಡಿದಳು ವರ್ಷ. ಅವಳ ಮಾತನ್ನು ಕೇಳಿ ವರುಣ್ಗೆ ಕೂಡ ಬೇಜಾರಾಗಿತ್ತು. ಛೇ, ನಾನು ಹೀಗೆ ಮಾಡಬಾರ್ದಿತ್ತು. ನಾನು ಇವಳನ್ನು ರೇಗಿಸೋಕೆ ಶರ್ವರಿ ಜೊತೆ ಕ್ಲೋಸ್ ಆಗಿ ಮಾತಾಡ್ತಿದ್ದದ್ದು, ಇವಳಿಗೆ ನೋವು ಹಾಗೆ ಮಾಡೋದಕ್ಕಲ್ಲ. ಅವಳಿಗೆ ನನ್ನ ಮೇಲೆ ಪೊಸೆಸಿವ್ನೆಸ್ ಬಂದ್ಬಿಟ್ಟಿದೆಯಾ ಹೇಗೆ? ಹೀಗಾದ್ರೆ ಮುಂದೆ ತುಂಬ ಕಷ್ಟ ಎಂದವನೇ ಲೈಟ್ ಆಡಿಸಿ ಮಲಗಿದನು. ಮರುದಿನ ಮುಂಜಾನೆ ಸಾರಿಕಾ ವರ್ಷಾಳ ಬಳಿ ಧಾವಂತದಿಂದ ಓಡಿ ಬಂದಳು. ಅವಳು ತನ್ನ ಬಳಿ ಹಾಗೆ ಅವಸರದಿಂದ ಓಡಿ ಬಂದದನ್ನು ಕಂಡ ವರ್ಷ, ಹೇ ಸಾರಿಕಾ, ಏನಾಯ್ತು? ಯಾಕೆ ಓಡ್ಕೊಂಡು ಬಂದೆ ಕೇಳಿದಳು. ಅದಕ್ಕೆ ಅದೇನು ಗೊತ್ತಾ, ನಾನು ಇನ್ನೂ ಈ ಮನೆಯಲ್ಲಿ 1-2 ದಿನ ಇರ್ತೀನಿ ಅಷ್ಟೇ. ಆಮೇಲೆ ತಾರಕ್ ಮನೆಗೆ ಹೋಗ್ತೀನಲ್ಲ, ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ಗೇಮ್ ಆಡೋಣ ಪ್ಲೀಸ್ ಅದಕ್ಕೆ ಎಂದಳು ಸಾರಿಕಾ. ಸರಿ ಸರಿ ಆಡೋಣ, ಈಗ ಅದನ್ನು ಹೇಳೋಕೆ ಹೀಗೆ ಓಡ್ಕೊಂಡು ಬಂದ್ಯಾ? ಸರಿ, ಏನು ಗೇಮ್ ಹೇಳು ಎಂದಳು. ಗೇಮ್ ಯಾವುದಂದ್ರೆ, ನನ್ನ ಕೈಲಿ ನೋಡಿ ಈ ವೇಲಿದೆಯಲ್ಲ, ಇದನ್ನು ನಮ್ಮಲ್ಲಿ ಯಾರಾದ್ರೊಬ್ಬರ ಕಣ್ಣಿಗೆ ಕಟ್ತೀನಿ, ಅವರು ಉಳಿದೋರನ್ನು ಹುಡುಕ್ಬೇಕು. ಇದೇ ಗೇಮ್. ನಾನು ಅಣ್ಣ ಸಣ್ಣವರಿರ್ಬೇಕಾದ್ರೆ ಆಡ್ತಾ ಇದ್ವಿ ಎಂದಳು ಸಾರಿಕಾ. ಅವಳ ಮಾತು ಕೇಳಿ ನಕ್ಕ ವರ್ಷ. ಸರಿ ಸರಿ, ಇದ ಆಟ? ನಾನು ಕೂಡ ಚಿಕ್ಕವಳಿರ್ಬೇಕಾದ್ರೆ ಆಡ್ತಾ ಇದ್ದೆ. ಇದನ್ನು ಕಣ್ಣ ಮುಚ್ಚಾಲೆ ಆಟ ಅಂತಾರೆ. ಸರಿ, ಈಗ ಏನು ಆಡಬೇಕು ಅಷ್ಟೇ ತಾನೇ? ಬಾ ನನ್ನ ಜೊತೆ ಆಡೋಣ ಎಂದಳು. ಸಾರಿಕಾ ಇನ್ನು 2 ದಿನದಲ್ಲಿ ಮದುವೆಯಾಗಿ ಬೇರೆ ಮನೆಗೆ ಹೋಗೋದ್ರಿಂದ ಮನೆಯ ಎಲ್ಲ ಸದಸ್ಯರು ಅವಳ ಮಾತಿಗೆ ಒಪ್ಪಿ ಆಟ ಆಡಲು ಶುರು ಮಾಡಿದರು. ಸರಿ,
ಈಗ ಫಸ್ಟ್ಗೆ ಅದಕ್ಕೇನೆ ಕಣ್ಣಿಗೆ ಬಟ್ಟೆ ಕಟ್ಕೋಬೇಕು, ನಾವೆಲ್ಲ ಬಚ್ಚಿಟ್ಕೊಂಡಿರ್ತೀವಿ ಎಂದ ಸಾರಿಕಾ ವರ್ಷಳ ಕಣ್ಣಿಗೆ ಬಟ್ಟೆ ಕಟ್ಟಿದಳು. ಮನೆಯವರೆಲ್ಲರೂ ಖುಷಿಯಿಂದ ಆ ಕಡೆ ಈ ಕಡೆ ಓಡಾಡುತ್ತಾ ಅವಳ ಕೈಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ವರುಣ್ ಕೂಡ ಖುಷಿಯಿಂದಲೇ ಆಟದಲ್ಲಿ ಪಾಲ್ಗೊಂಡನು. ವರ್ಷ ಅವರನ್ನು ಹಿಡಿಯಲು ಆ ಕಡೆ ಈ ಕಡೆ ಹೋಗುವಾಗ, ಶರ್ವರಿ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದೀಯಾ, ಆಡು ಆಡು, ನಿಂಗೆ ಮಾಡ್ತೀನಿ ಕಣೆ ಎಂದವಳೆ ಬಾಳೆಹಣ್ಣಿನ ಕೆಲವು ಸಿಪ್ಪೆಯನ್ನು ವರ್ಷಳ ಕಾಲಬುಡದಲ್ಲಿ ಹಾಕಿ ಏನೂ ತಿಳಿಯದವರಂತೆ ಆಟದಲ್ಲಿ ತೊಡಗಿಸಿಕೊಂಡಳು. ಮುಂದುವರಿಯುವುದು.